ನಾಯಕನಾಗಿ ಮೊದಲ ಸೀರೀಸ್ ಗೆದ್ದ ಬಳಿಕ ಅತ್ತರು ಸೂರ್ಯಕುಮಾರ್ ಯಾದವ್. ಇನ್ನು ವೀಕ್ಷಕರೇ, ಈ ಒಂದು ಸೀರೀಸ್ ಗೆದ್ದ ಬಳಿಕ ನಂತರ ಮಾಡಿದರು ದೊಡ್ಡ ಘೋಷಣೆಯ. ಹೌದು ವೀಕ್ಷಕರೇ, ಶ್ರೀಲಂಕಾ ವಿರುದ್ಧದ T20 ಸರಣಿಯಲ್ಲಿ ಸೂರ್ಯಕುಮಾರ್ ಯಾದವ್ ಅವರ ನಾಯಕತ್ವದಲ್ಲಿ ಭಾರತ ತಂಡವು ಈ ಒಂದು ಸರಣಿಯಲ್ಲಿ 2-0 ಅಂತರದಿಂದ ಮುನ್ನಡೆ ಪಡೆದುಕೊಂಡಿದೆ. ಹೌದು, ಈ ಒಂದು T20 ಸರಣಿಯನ್ನು ಟೀಮ್ ಇಂಡಿಯಾ ತಂಡವು ಕೈವಶಪಡಿಸಿಕೊಂಡಿದ್ದು, ಹಾಗೆ ಈ ಒಂದು ಸೀರೀಸ್ ಗೆದ್ದ ಬಳಿಕ ಸೂರ್ಯಕುಮಾರ್ ಯಾದವ್ ಅವರು ಒಂದು ದೊಡ್ಡ ಘೋಷಣೆ ಮಾಡಿದ್ದಾರೆ. ವೀಕ್ಷಕರೇ, ಸೂರ್ಯಕುಮಾರ್ ಯಾದವ್ ಅವರು ಕೊಟ್ಟಂತ ವರದಿಯನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ಟೀಮ್ ಇಂಡಿಯಾ ತಂಡದ ನಾಯಕನಾಗಿ ಸೂರ್ಯಕುಮಾರ್ ಯಾದವ್ ಅವರು ಅತ್ಯುತ್ತಮವಾಗಿ ಕಾಣುತ್ತಿದ್ದಾರಾ ಅಥವಾ ಇಲ್ವಾ ಎಂಬುದನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವೀಕ್ಷಕರೇ, ನೀವು ಸೂರ್ಯಕುಮಾರ್ ಯಾದವ್ ಅವರ ಅಭಿಮಾನಿಗಳಾಗಿದ್ದಲ್ಲಿ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡಿ. ವೀಕ್ಷಕರೇ, ಕೆಲವು ತಿಂಗಳ ಹಿಂದೆ ಟೀಮ್ ಇಂಡಿಯಾ ತಂಡದ ನಾಯಕನಾಗಿ ರೋಹಿತ್ ಶರ್ಮಾ ಅವರು 3 ಫಾರ್ಮ್ಯಾಟಲ್ಲಿ ತಂಡವನ್ನು ಮುನ್ನಡೆಸುತ್ತಿದ್ದರು. ಇನ್ನು ರೋಹಿತ್ ಶರ್ಮಾ ಅವರು T20 ಕ್ರಿಕೆಟ್ಗೆ ನಿವೃತ್ತಿ ಕೊಟ್ಟ ನಂತರ ಟೀಮ್ ಇಂಡಿಯಾ ತಂಡದ ನಾಯಕನಾಗಿ ಸೂರ್ಯಕುಮಾರ್ ಯಾದವ್ ಅವರು ನೇಮಕಗೊಂಡರು. ಹೌದು, ಇದೀಗ ಸೂರ್ಯಕುಮಾರ್ ಯಾದವ್ ಅವರು ಶ್ರೀಲಂಕಾ ವಿರುದ್ಧದ T20 ಸರಣಿಯಲ್ಲಿ ತಂಡವನ್ನು ಉತ್ತಮವಾಗಿ ನಡೆಸುತ್ತಿದ್ದಾರೆ. ಸೂರ್ಯಕುಮಾರ್ ಯಾದವ್ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ತಿಳಿಸಿದ್ದು, ಭಾರತ ತಂಡದ ನಾಯಕನಾಗಿ ತಂಡವನ್ನು ಮುನ್ನಡೆಸುವುದು ಅಷ್ಟು ಸುಲಭದ ಮಾತಲ್ಲ. ಹೌದು, ರೋಹಿತ್ ಶರ್ಮಾ ಅವರು ಹಿಂದೆ T20ಯಲ್ಲಿ ನಾಯಕ ಸ್ಥಾನವನ್ನು ವಹಿಸುತ್ತಿದ್ದರು. ಅವಾಗ ನಮಗೆ ಅನಿಸುತ್ತಿತ್ತು ಇದು ನಾಯಕ ಸ್ಥಾನ ಸುಲಭ ಎಂದು. ಆದರೆ ಆ ನಾಯಕ ಸ್ಥಾನದ ಹೊರೆ ಬಿದ್ದಾಗಲೇ ನಮಗೆ ಗೊತ್ತಾಗುತ್ತದೆ ಮತ್ತು ಇದು ತುಂಬ ಕಠಿಣವಾಗಿದ್ದು, ಹಾಗೆ ತಂಡದಲ್ಲಿರುವಂಥ ಆಟಗಾರರ ಜೊತೆಗೆ ಹೊಂದಿಕೊಂಡು ತಂಡವನ್ನು ಮುನ್ನಡೆಸಬೇಕಾಗುತ್ತದೆ. ಹೌದು, ಪ್ರತಿ ತಂಡವು ನಮ್ಮ ವಿರುದ್ಧ ಆಡುವಾಗ ಬಲಿಷ್ಠವಾಗಿ ಕಾಣುತ್ತಿರುತ್ತವೆ ಮತ್ತು ಈ ತಂಡಗಳ ಬಗ್ಗೆ ಸ್ಟ್ರಾಟಜಿಯನ್ನು ತಿಳಿದುಕೊಂಡು ಅವತ್ತಿನ ಪಂದ್ಯದಲ್ಲಿ ಕಣಕ್ಕಿಳಿಯಬೇಕಾಗುತ್ತದೆ. ಈ ಎಲ್ಲ ಕಾರಣಗಳಿಂದ ನಾಯಕ ಸ್ಥಾನವು ಅಷ್ಟು ಸುಲಭದ ಮಾತಲ್ಲ ಮತ್ತು ರೋಹಿತ್ ಶರ್ಮಾ ಅವರಿಗೆ ನಮ್ಮ ಕಡೆಯಿಂದ ಹ್ಯಾಟ್ಸಾಪ್ ಹೇಳುತ್ತೇವೆ. ಹೌದು, T20 ವರ್ಲ್ಡ್ ಕಪ್ನಲ್ಲಿ ಯಾವ ರೀತಿಯಾಗಿ ತಂಡವನ್ನು ಮುನ್ನಡೆಸಿದರು ಮತ್ತು ಅಷ್ಟೇ ಸುಲಭವಾಗಿ ಕ್ಯಾಪ್ಟನ್ಸಿ ಕೂಡ ವಹಿಸಿದರು. ಇವರಿಗೆ ನನ್ನ ಕಡೆಯಿಂದ ದೊಡ್ಡ ಸಲಾಮ. ವೀಕ್ಷಕರೇ, ಇದಾಗಿತ್ತು ಈ ಒಂದು ವಿಡಿಯೋದ ಸಂಪೂರ್ಣ ಡೀಟೇಲ್ಸ್.